ಹೇಳ್ತಾ ಇದ್ರು ಸೌಜನ್ಯ ಪ್ರಕರಣದ ಏನ್ ಹೈಕೋರ್ಟ್ ತೀರ್ಪು ಆಯಿತು, ಅದಾದ ನಂತರ ಇವರು ಅಪೀಲ್ ಹೋಗ್ಬೇಕಿತ್ತು, ಯಾಕೆ ಇವ್ರು ಹೋಗ್ಲಿಲ್ಲ? ತಲೆ ಕೆಟ್ಟವರು, ತಲೆ ತಿರುಕರು, ನಿಮ್ಗೆ ಗೊತ್ತಿದೆ ಅವರೆಲ್ಲ ಏನು ಅಂತ. ಯಾರು ತಪ್ಪಿತಸ್ಥರು, ಯಾರು ಈ ಪ್ರಕರಣವನ್ನ ದಿಕ್ಕು ತಪ್ಪಿಸಿದ್ರು, ಯಾರು ಹಳ್ಳ ಹಿಡಿಸಿದ್ರು, ಯಾರು ಉದ್ದೇಶಪೂರ್ವಕವಾಗಿ ಕೆಲಸಗಳನ್ನೆಲ್ಲ ಮಾಡಿದ್ರು, ಸಾಕ್ಷಿಗಳನ್ನ ಯಾರು ನಾಶ ಮಾಡಿದ್ರು, ಈ ಅಧಿಕಾರಿಗಳ ಮೇಲೆ, ಆಫೀಸರ್ಸ್ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ನಿರ್ದೇಶನವನ್ನ ಕೊಟ್ಟಿತ್ತು. ಈ ದೊಡ್ಡ ಪ್ರಕಾರ ಡಿಟಾಕ್ಸ್ ನ ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಸ್ನೇಹಿತರೆ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಒಂದಾದ ನಂತರ ಒಂದು ನಡೀತಾ ಇದೆ ಅನ್ನುವಂಥದ್ದು ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೆ. ಸುಮಾರು 3 ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೆ. ಈಗ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದ ವಿಷಯಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾವು ಯಾವಾಗಲೂ ಹೇಳ್ತೀವಿ ಸೌಜನ್ಯ ಅನ್ನೋದು ಒಂದು ಹೆಸರಲ್ಲ, ಅದೊಂದು ಶಕ್ತಿ ಅದು ಅಂತ ಯಾವಾಗಲೂ ಕೂಡ ಹೇಳ್ತೀವಿ. ನೋಡಿ, ಆಕೆ ಗತಿಸಿ ಹೋಗಿ 13 ವರ್ಷಗಳು ಕಳೆದರೂ ಕೂಡ ಆಕೆ ಇನ್ನೂ ನಮ್ಮ ನಡುವೆ ಜೀವಂತವಾಗೇ ಇದ್ದಾಳೆ. ಆಕೆ ಇನ್ನೂ ಕೂಡ ತನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಹೋರಾಟವನ್ನ ಕೂಡ ಮಾಡ್ತಾನೆ ಇದ್ದಾಳೆ. ನೋಡಿ, ಈ ಸೌಜನ್ಯ ಪ್ರಕರಣವನ್ನ ಮುಗಿಸ್ಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳು ಎಲ್ಲ ಕಡೆಯಿಂದನೂ ಕೂಡ ನಡೀತು. ಆದ್ರೆ ಅದು ಮುಗಿತಾ ಇಲ್ಲ, ಮುಗಿಯೋದು ಕೂಡ ಇಲ್ಲ. ಸೌಜನ್ಯ ಮತ್ತೊಂದು ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದಾಳೆ. ಹೇಗೆ ಏನು ಅನ್ನೋದನ್ನ ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಕುಸುಮಾವತಿ ಅವರು, ಸೌಜನ್ಯ ಅವರ ತಾಯಿ, ಅವರು ತಮ್ಮ ಮಗಳನ್ನ ಕಳ್ಕೊಂಡ ನಂತರ ಸುದೀರ್ಘವಾದ ಹೋರಾಟವನ್ನ ನಡೆಸ್ತಾನೆ ಬಂದಿದ್ದಾರೆ. ಅವರ ಪತಿ ಚಂದಪ್ಪಗೌಡರು ತೀರ್ಕೊಂಡ್ರು. ನಂತರ ಕೂಡ ಇವರು ಈ ಹೋರಾಟವನ್ನ ಕೈ ಬಿಡ್ಲಿಲ್ಲ, ಅದನ್ನ ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಈಗ ಅವರು ಕೆಲವು ತಿಂಗಳುಗಳಿಂದ ಸಂಪೂರ್ಣವಾದ ಒಂದು ಕಾನೂನು ಸಮರಕ್ಕೆ ಇಳಿದ್ಬಿಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈ ಕಾನೂನು ಸಮರ ಎಷ್ಟು ಮುಖ್ಯ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಹಳ ಜನ ಹೇಳ್ತಾ ಇದ್ರು ಸೌಜನ್ಯ ಪ್ರಕರಣದ ಏನ್ ಹೈಕೋರ್ಟ್ ತೀರ್ಪಾಯ್ತು, ಅದಾದ ನಂತರ ಇವರು ಅಪೀಲ್ ಹೋಗ್ಬೇಕಿತ್ತು, ಯಾಕೆ ಇವ್ರು ಹೋಗ್ಲಿಲ್ಲ? ಅದು ಇವ್ರು ಹೋಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣನೇ ಏನು ಅಂತಂದ್ರೆ ಅಲ್ಲಿ ಸಂತೋಷ್ ರಾವ್ ಆರೋಪಿ, ಹೀಗಾಗಿ ಇವ್ರು ಹೋಗ್ತಾ ಇಲ್ಲ, ಇವ್ರಿಗೆ ಹೋಗೋದಕ್ಕೆ ಏನು ಗ್ರೌಂಡ್ಸೇ ಇಲ್ಲ, ಈ ತರದ್ದೆಲ್ಲ ಮಾತುಗಳನ್ನ ಬಹಳ ಜನ ಹೇಳ್ತಾ ಇದ್ರು. ತಲೆ ಕೆಟ್ಟವರು, ತಲೆ ತಿರುಕರು, ನಿಮ್ಗೆ ಗೊತ್ತಿದೆ ಅವರೆಲ್ಲ ಏನು ಅಂತ. ಸಾಧಾರಣವಾಗಿ ಯಾವ್ದಾರ ಒಂದು ಕೇಸಲ್ಲಿ ಅಕ್ವಿಟಲ್ ಆದಂತ ಸಂದರ್ಭದಲ್ಲಿ ಹೈಯರ್ ಕೋರ್ಟಿಗೆ ಹೋಗ್ಬೇಕು ಅಂತಂದ್ರೆ ಸರ್ಕಾರ ಹೋಗ್ಬೇಕಾಗತ್ತೆ, ಯಾರು ಸಂತ್ರಸ್ತಿದಾರ ಅವ್ರು ಹೋಗ್ಬೇಕಾಗತ್ತೆ. ಇಲ್ಲಿ ಚಂದಪ್ಪಗೌಡರು ಸತ್ತೋಗ್ಬಿಟ್ಟಿದ್ರು, ಅವ್ರು ಕಂಪ್ಲೇನೆಂಟ್, ಒರಿಜಿನಲ್ ಕಂಪ್ಲೇನೆಂಟ್ ಅವರಾಗಿದ್ರು. ಈ ಕೆಲವು ಟೆಕ್ನಿಕಲ್ ರೀಸನ್ಸ್ ಕೂಡ ಇತ್ತು. ಮತ್ತೆ ಹೈಯರ್ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಯಾರು ಅಕ್ವಿಟ್ ಆಗಿರ್ತಾರೋ ಅವರನ್ನೇ ಮತ್ತೆ ಆರೋಪಿ ಅಂತ ಪರಿಗಣಿಸಿ ಮತ್ತೆ ಟ್ರಯಲ್ ಶುರು ಆಗುವಂತ ಸಾಧ್ಯತೆ ಇದ್ದೇ ಇರುತ್ತದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಕಾನೂನಿನ ಸಿಕ್ಕುಗಳಿದ್ವು. ಹೀಗಾಗಿ ಅವರು ಕಾನೂನು ಹೋರಾಟ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ನೋಡಿ, ಈಗ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಅವರು ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವ ಹಾಗೆ 3 ಹಂತದಲ್ಲಿ ಈ ಕಾನೂನು ಹೋರಾಟವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ, ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೊಸದಾಗಿ ತನಿಖೆಯನ್ನ ಮಾಡಬೇಕು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಈಗೇನು ಹೈಕೋರ್ಟ್ ನಲ್ಲಿ ಏನ್ ತೀರ್ಮಾನ ಆಯಿತು, ಟ್ರಯಲ್ ಕೋರ್ಟ್ ಅಲ್ಲಿ ಆದಂತ ತೀರ್ಮಾನವನ್ನ ಹೈಕೋರ್ಟ್ ಎತ್ತಿ ಹಿಡಿತು. ಅಂದ್ರೆ ಸಂತೋಷ್ ರಾವನ್ನ ಅಲ್ಲಿಂದ ಆರೋಪಿ ಸ್ಥಾನದಿಂದ ಅವರನ್ನ ಮುಕ್ತಗೊಳಿಸಿ, ಆರೋಪ ಮುಕ್ತಗೊಳಿಸಿ ಏನು ಆದೇಶವನ್ನು ಹೊರಡಿಸ್ತು. ಅದಾದ ನಂತರ ಈ ಪ್ರಕರಣದ ನಿಜವಾದ ಆರೋಪಿಗಳನ್ನ ಕಂಡುಹಿಡಿಬೇಕಲ್ಲ, ಯಾವತ್ತಿದ್ರು ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕಲ್ಲ. ಸೌಜನ್ಯನ ಯಾರು ಸಾಯಿಸಿದ್ರು, ಅಷ್ಟು ದಾರುಣವಾಗಿ ಸಾಯಿಸಿದ್ರು, ಆ ನರಹಂತಕರು ಯಾರು, ಆ ಕ್ರೂರಿಗಳು ಯಾರು, ಆ ಕಾಮಾಂಧರು ಯಾರು ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕಲ್ಲ. ಈ ಕಾರಣಕ್ಕಾಗಿ ಹೊಸದಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಅಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯ ಅಂದ್ರೆ, ಕಳೆದ ವಿಡಿಯೋದಲ್ಲೂ ನಾನು ಹೇಳಿದ್ದೆ, ಅಂದ್ರೆ ಸುಮಾರು 74 ಧರ್ಮಸ್ಥಳದಲ್ಲಿ ನಡೆದಂತ 74 ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಅವರು ಒಂದು PIL ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಸದ್ಯದಲ್ಲಿ ಹೈಕೋರ್ಟ್ ನಿಂದ ಕೂಡ ಅದು ಬರುತ್ತೆ. 3ನೇದು ಮತ್ತು ಬಹಳ ಮುಖ್ಯವಾಗಿ ಕುಸುಮಾವತಿಯವರು ಮಾಡ್ತಿರುವಂತ ಕಾನೂನು ಹೋರಾಟ ಏನು ಅಂತಂದ್ರೆ, ಈ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಸೌಜನ್ಯ ಪ್ರಕರಣದ ತೀರ್ಪು ಏನ್ ಬಂತು, ಆ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಎರ್ರಿಂಗ್ ಅಫಿಷಿಯಲ್ಸ್ ಮೇಲೆ ಕ್ರಮ ತಗೋಬೇಕು. ಯಾರು ತಪ್ಪಿತಸ್ಥರು, ಯಾರು ಈ ಪ್ರಕರಣವನ್ನ ದಿಕ್ಕು ತಪ್ಪಿಸಿದ್ರು, ಯಾರು ಹಳ್ಳ ಹಿಡಿಸಿದ್ರು, ಯಾರು ಉದ್ದೇಶಪೂರ್ವಕವಾಗಿ ಕೆಲಸಗಳನ್ನೆಲ್ಲ ಮಾಡಿದ್ರು, ಸಾಕ್ಷಿಗಳನ್ನ ಯಾರು ನಾಶ ಮಾಡಿದ್ರು, ಈ ಅಧಿಕಾರಿಗಳ ಮೇಲೆ, ಆಫೀಸರ್ಸ್ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ನಿರ್ದೇಶನವನ್ನ ಕೊಟ್ಟಿತ್ತು. ಆದ್ರೆ ಇದುವರೆಗೆ ಕೂಡ ಆ ಕೆಲಸ ಆಗಿಲ್ಲ. ಮತ್ತೆ ಅದನ್ನು ಮಾಡುವಂತ ಮನಸ್ಥಿತಿಯಲ್ಲಿ ಕೂಡ ನಮ್ಮ ಏಜೆನ್ಸಿಗಳು, ಏನಂದ್ರೆ ಲಾ ಎನ್ಫೋರ್ಸಿಂಗ್ ಏಜೆನ್ಸಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಥವಾ ನಮ್ಮ ವ್ಯವಸ್ಥೆ ಅಂತ ನಮ್ಮ ಪ್ರಭುತ್ವ ಏನಿದೆ ಅದಕ್ಕೆ ಅದನ್ನು ಮಾಡ್ತಾ ಇಲ್ಲ. ಮಾಡ್ದಲ್ಲಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ.
ನೋಡಿ, ಈ ಪ್ರಕರಣ ಇದೆಯಲ್ಲ, ಸೌಜನ್ಯ ಪ್ರಕರಣನ ಬರಿಗಣ್ಣಿಗೆ ಕಾಣುವಂತೆ ಈ ಅಧಿಕಾರಿಗಳು ಅದನ್ನ ನಾಶ ಮಾಡಿ ಹಾಕಿದ್ರು. ಅದರ ಸಾಕ್ಷಿಗಳನ್ನ ನಾಶ ಮಾಡಿ ಹಾಕಿದ್ರು. ಸರಿಯಾದ ರೀತಿಯಲ್ಲಿ ಫಿಂಗರ್ ಪ್ರಿಂಟ್ಸ್ ಗಳನ್ನ ಸಂಗ್ರಹ ಮಾಡಲಿಲ್ಲ. ವೆಜಿನಲ್ ಸ್ವಾಬ್ ಅನ್ನ ಸರಿಯಾದ ಸಮಯಕ್ಕೆ ಅದನ್ನ ಫೋರೆನ್ಸಿಕ್ಸ್ ಕಳಿಸ್ಲಿಲ್ಲ. ಈ ತರದ ನೂರಾರು ಸಮಸ್ಯೆಗಳನ್ನ ಇವ್ರು ಮಾಡಿದ್ರು. ಬೇಕಂತಾನೆ ಮಾಡಿದ್ರು, ಉದ್ದೇಶಪೂರ್ವಕ ಮಾಡಿದ್ರು, ಯಾರೋ ರಕ್ಷಣೆ ಮಾಡಕ್ಕೋಸ್ಕರನೇ ಮಾಡಿದ್ರು. ಆಮೇಲೆ ಒಬ್ಬ ನಿರಪರಾಧಿ ಸಂತೋಷ್ ರಾವ್, ಅವನ್ ಯಾರೋ ಒಬ್ಬ ಅಲಿತಿದ್ದಂತ ಒಬ್ಬ ಧಾರ್ಮಿಕ ಸ್ವಭಾವದ ವ್ಯಕ್ತಿ, ಅವನನ್ನ ಹಿಡ್ಕೊಂಡ್ಬಂದು ಸುಮಾರು 10-11 ವರ್ಷ ಆತನನ್ನ ಸತಾಯಿಸ್ತಾರೆ. 7-8 ವರ್ಷ ಆತ ಜೈಲಿನಲ್ಲಿ ಇರುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ ಒಬ್ಬ ಅಮಾಯಕನ ಮೇಲೆ. ಇದೆಲ್ಲ ಮಾಡದಂತವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಈ ದೊಡ್ಡ ಪ್ರಮಾದಗಳನ್ನ ಎಸಗಿದವರ ಮೇಲೆ ಶಿಕ್ಷೆ ಆಗ್ಬೇಕಲ್ಲ. ಕೋರ್ಟ್ ಕೂಡ ಅದನ್ನ ಹೇಳುತ್ತಲ್ಲ, ನೋಡಿ ಇಂತಿಂತ ತಪ್ಪುಗಳಾಗಿದೆ, ಇಂತಿಂತವರು ಇಂತಿಂತ ತಪ್ಪುಗಳನ್ನ ಮಾಡಿದ್ದಾರೆ. ಅದು ಮರಣೋತ್ತರ ಪರೀಕ್ಷೆ ಮಾಡಿದಂತ ವೈದ್ಯರಾಗಿರ್ಬೋದು, ಅಥವಾ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಆಗಿರ್ಬೋದು, ಆಗ ಇದ್ದಂತ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ ಆಗಿರ್ಬೋದು, ನಂತರ ಸಿಒಡಿಯಲ್ಲಿ ತನಿಖೆ ಮಾಡಿದವರಾಗಿರ್ಬೋದು, ಅಥವಾ CBI ನಲ್ಲಿ ತನಿಖೆ ಮಾಡಿದಂತ ಆಫೀಸರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಅಪರಾಧದಲ್ಲಿ ಪಾಲ್ಗೊಂಡಿದ್ದಾರೆ. ಅಂದ್ರೆ ಈ ಸಾಕ್ಷಿಗಳನ್ನ ನಾಶ ಮಾಡುವಂತ, ತಿರುಚುವ, ಒಂದು ರೀತಿಯಾದ ದೋಷಪೂರಿತವಾದಂತಹ ತನಿಖೆಯನ್ನು ಮಾಡುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಪಾಲ್ದಾರರು. ಇವ್ರ ಮೇಲೆ ಕ್ರಮ ಆಗ್ಬೇಕಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಡಿಕೆಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಯಿತು. ಏನ್ ಅಕ್ವಿಟಲ್ ಕಮಿಟಿ ಅಂತ ಒಂದೇನಿರುತ್ತೆ, ಹೈಯರ್ ಆಫೀಸರ್ಗಳು ಸೇರ್ಕೊಂಡು ಮಾಡುವಂತ ಕಮಿಟಿ, ಆ ಕಮಿಟಿಯಲ್ಲಿ ಅದು ಚರ್ಚೆ ಆಗ್ಬೇಕು ಅಂತ ಹೇಳಿ. ಆದ್ರೆ ಅದು ಪ್ರೋಸೆಸ್ ಸರಿಯಾಗಿ ನಡೀಲೇ ಇಲ್ಲ. ಆ ಅಕ್ವಿಟಲ್ ಕಮಿಟಿಯಲ್ಲಿ ಏನ್ ಹೇಳಿದ್ರು, ಇದನ್ನ ಕೊನೆಯ ಹಂತದಲ್ಲಿ ಇದನ್ನ ತನಿಖೆ ಮಾಡಿದ್ದು CBIನವರು. ಹಾಗಾಗಿ ನಾವು CBI ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ, ನಾವು ಅಲ್ಲಿನ ಅಧಿಕಾರಿಗಳನ್ನ ಶಿಕ್ಷೆಗೆ ಒಳಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು CBIಗೆ ಮತ್ತೆ ವಾಪಸ್ ಬರಿತೀವಿ ಅಂತ ಹೇಳಿ ಅವರು ಬರೀತಾರೆ. CBIನಿಂದ ಇನ್ನೊಂದು ಪತ್ರ ಬರುತ್ತದೆ. ಇದೆಲ್ಲ ನಡೀತಾ ಹೋಗುತ್ತೆ. ಆದ್ರೆ ಎಲ್ಲೂ ಕೂಡ ನ್ಯಾಯ ಅನ್ನೋದು ಮರೀಚಿಕೆಯಾಗಿ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಜನ ಕೇಳ್ತಾ ಇದ್ರು, ಯಾಕೆ ಇದನ್ನ ಆಗ್ತಾ ಇಲ್ಲ, ಯಾಕೆ ಇದನ್ನ ಮಾಡ್ತಾ ಇಲ್ಲ. ಇದನ್ನೇ ಪ್ರಶ್ನೆ ಮಾಡಿ ಈಗ ಕುಸುಮಾವತಿ ಅವರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಅವ್ರ ಪರವಾಗಿ ನ್ಯಾಯವಾದಿಗಳಾದಂತಹ MR ಬಾಲಕೃಷ್ಣ ಅವರು ವಾದ ಮಾಡಿದ್ರು. ಆ ಸಂದರ್ಭದಲ್ಲಿ ಏನೇನಾಯ್ತು ಅನ್ನೋದನ್ನ ನಾವು ಗಮನಿಸಬೇಕು. ಅಂದ್ರೆ ನ್ಯಾಯಾಲಯ ಈ ಅರ್ಜಿಯನ್ನ ಗಂಭೀರವಾಗಿ ಪರಿಗಣಿಸಿ ಹಲವಾರು ಮಂದಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನೋಡಿ, ಗೌರವಾನ್ವಿತ ನ್ಯಾಯಮೂರ್ತಿ BM ಶ್ಯಾಮ್ ಪ್ರಸಾದ್ ಅವರ ಪೀಠ ಹಲವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಅದು ಯಾರ್ಯಾರು ಅಂತ ನಾನು ಹೇಳ್ತೀನಿ. ಅಂದ್ರೆ ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್, ರಾಜ್ಯದ ಗೃಹ ಇಲಾಖೆಗೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದ್ರೆ DG ಅವರಿಗೆ, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ರೈಮ್ಸ್ ಅಂಡ್ ಟೆಕ್ನಿಕಲ್ ಸರ್ವಿಸಸ್ ಅವರಿಗೆ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ವೆಸ್ಟರ್ನ್ ರೇಂಜ್ ಆ ವಲಯಕ್ಕೆ ಬರುವಂತ IGP ಅವರಿಗೆ ನೋಟಿಸ್ ಸರ್ವ್ ಆಗಿದೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ಕೂಡ ಆಗಿದೆ. ಅಷ್ಟೇ ಅಲ್ಲದೆ CBI ಯೂನಿಟ್ಸ್ ಇನ್ ಡೆಲ್ಲಿ ಅಂಡ್ ಚೆನ್ನೈ ಇದನ್ನ ಹ್ಯಾಂಡಲ್ ಮಾಡಿದಂತ ಡೆಲ್ಲಿ ಮತ್ತೆ ಚೆನ್ನೈನ ಯೂನಿಟ್ಸ್ಗಳಿಗೆ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ನೋಡಿ, ಫೆಬ್ರವರಿ 23ನೇ ತಾರೀಕು ಈ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಅದು ಇವರೆಲ್ಲ ನೋಟಿಸ್ ಸರ್ವ್ ಮಾಡಿದ್ಮೇಲೆ ಅವರೆಲ್ಲರೂ ಕೂಡ ವಕೀಲರ ಮೂಲಕ ಹಾಜರಾಗಬೇಕಾಗತ್ತೆ. ನಂತರ ಇದರ ವಿಚಾರಣೆ ನಡೆಯುತ್ತೆ. ಸ್ನೇಹಿತರೆ, ಇದರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ಸಹಜವಾಗಿ ಇಲ್ಲಿ ನ್ಯಾಯಾಲಯದ ಮುಂದೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಈ ಪ್ರಕರಣ, ಸೌಜನ್ಯ ಪ್ರಕರಣ ಏನಿದೆ, ಈ ಸೌಜನ್ಯ ಪ್ರಕರಣದಲ್ಲಿ ಪ್ರಮಾದಗಳನ್ನ ಎಸಗಿರುವಂಥದ್ದು ಸತ್ಯ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಕೋರ್ಟ್ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಅದು ತಪ್ಪು ಮಾಡಿದ ನಂತರ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅದು ಸಹಜವಾದ ನ್ಯಾಯ. ನೋಡಿ, ಒಂದು ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಒಂದು, ಮತ್ತೆ ಅನ್ಯಾಯವಾಗಿ ಜೈಲಿನಲ್ಲಿ ಕಳೆದಂತ 7-8 ವರ್ಷಗಳ ಕಾಲ ಜೈಲಿನಲ್ಲಿದ್ದು 11-12 ವರ್ಷಗಳಿಂದ ಆ ನರಕವನ್ನು ಅನುಭವಿಸಿದಂತ ಆ ವ್ಯಕ್ತಿ ಇದ್ದಾನಲ್ಲ, ಅಮಾಯಕ ವ್ಯಕ್ತಿ ಸಂತೋಷ್ ರಾವ್, ಆತನಿಗೆ ಪರಿಹಾರ ಕೊಡುವುದು ಕೂಡ ಸರ್ಕಾರದ ಕರ್ತವ್ಯ ಆಗುತ್ತೆ. ಇಲ್ಲಾಂದ್ರೆ ಅದು ನ್ಯಾಯ ಅಂತ ಹೆಂಗೆ ಹೇಳಕ್ ಸಾಧ್ಯ ಇದೆ? ನೋಡಿ, ಈ ಕೇಸನ್ನ ಅಕ್ವಿಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಜಡ್ಜ್ ಹೇಳ್ತಾರೆ, ಅಂದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಅದನ್ನ ಮಾತ್ರ ಅವ್ರು ಹೇಳಲ್ಲ. ಅವರು ಈತನ ವಿರುದ್ಧ ಯಾವುದೇ ಸಾಕ್ಷಿನೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸುಮ್ಮನೆ ಫ್ರೇಮ್ ಮಾಡಿದ್ದು ಅಂತ ಹೇಳ್ತಾರೆ. ಅವನಿಗೆ ನ್ಯಾಯ ಕೊಡ್ಬೇಕಲ್ಲ. ಮತ್ತು ಈ ಪ್ರಕರಣದಲ್ಲಿ ಯಾರಿಗೆ ನ್ಯಾಯ ಸಿಗ್ಬೇಕಿತ್ತು? ಸೌಜನ್ಯಗೆ ನ್ಯಾಯ ಸಿಗ್ಬೇಕಿತ್ತು. ಅದು ಸಿಗದಂತೆ ಮಾಡಿದಂತ ಈ ಅಧಿಕಾರಿಗಳಿಗೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ಲ. ಅವರು ಹೆಂಗೆ ಇದನ್ನ ಬಚಾಯಿಸ್ಕೊಳಕ್ ಸಾಧ್ಯ ಇದೆ? ಈ ತೂತು ಮೇಮೆ ಆಟಗಳನ್ನ ಇವರು ಆಡ್ಕೊಂಡ್ಬಂದ್ರು ಇಷ್ಟು ದಿವಸಗಳ ಕಾಲ. ಆದ್ರೆ ಕೋರ್ಟ್ ನಲ್ಲಿ ಏನ್ ಮಾಡ್ತಾರೆ? ಯಾರಾದ್ರೊಬ್ರು ಜವಾಬ್ದಾರಿ ತಗೊಳ್ಳೇಬೇಕಾಗತ್ತೆ. ಈ ಏನು ಎರ್ರಿಂಗ್ ಆಫೀಸರ್ಸ್ ಅಂತ ನಾವೇನ್ ಕರಿತೀವಿ, ಈ ತಪ್ಪು ಮಾಡಿದಂಥ ಅಧಿಕಾರಿಗಳೇನಿದ್ದಾರೆ ಅವರ ಮೇಲೆ
ಕ್ರಮ ತಗೊಳ್ಳುವಂಥ ಜವಾಬ್ದಾರಿ ಹೊಣೆ ಕೇಂದ್ರ ಸರ್ಕಾರದ್ದು ಹೌದು, ರಾಜ್ಯ ಸರ್ಕಾರದ್ದು ಹೌದು. ಈ ಏನು CBI ಮತ್ತು COD ಆಗಿರ್ಬೋದು ಅಥವಾ ಕರ್ನಾಟಕದ ಗೃಹ ಇಲಾಖೆ ಎಲ್ಲರ ಹೊಣೆಗಾರಿಕೆಯೂ ಕೂಡ ಹೌದು. ಅದನ್ನು ಅವರು ಹೊತ್ಕೊಳ್ಳೇಬೇಕಾಗತ್ತೆ. ಇಲ್ದಲ್ಲಿದ್ರೆ ಇದು ನ್ಯಾಯಕ್ಕೆ ಅರ್ಥನೇ ಇಲ್ಲ ಅಂತ ಆಗುತ್ತೆ. ಆ ನಂತರ ಅವರು ಯಾರು ಹಿಯರಿಂಗ್ ಆಫೀಸರ್ಸ್ ಇದ್ದಾರೆ ಅವರು ತಮ್ಮ ಸಮರ್ಥನೆಯಲ್ಲಿ ನಾವು ಈ ಯಾವ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡಿದ್ವಿ ಅಂತ ಅವರು ಹೇಳಬೇಕಾಗತ್ತೆ. ಆ ಸಂದರ್ಭದಲ್ಲಾದರೂ ಈ ಪ್ರಕರಣವನ್ನು ಮುಚ್ಚಾಕಿಸಿದಂಥ, ಈ ಪ್ರಕರಣವನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿಗಳು ಯಾರು, ಆ ಪ್ರಭಾವಶಾಲಿಗಳು ಯಾರು, ಆ ಕಾಮಾಂಧ್ರ ಯಾರು ಅನ್ನೋದು ಅದು ಹೊರಗಡೆ ಬರಬೇಕಾಗತ್ತೆ. ಅದು ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಳ್ಳೋಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಇದೆ. ಅದು ಕೆಲವು ದಿನಗಳಲ್ಲಿ ನಿಮಗೆ ಬಹಿರಂಗಕ್ಕೆ ಬರುತ್ತೆ, ಹೊರಗಡೆ ಬರುತ್ತೆ. ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ನೀವು ಧರ್ಮಸ್ಥಳದಲ್ಲಿ ಸತ್ಯ ಘಟನೆಗಳು ಒಂದಲ್ಲ ಒಂದಿನ ಹೊರಗೆ ಬಂದೇ ಬರ್ತವೆ. ಅದು ಮೊನ್ನಪ್ಪ ಸ್ವಾಮಿಯೇ ಬಯಲಿಗೆ ಎಳಿತಾನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಸೌಜನ್ಯ, ಜೈ ಮಂಜುನಾಥ ಸ್ವಾಮಿ, ಜೈ ಅಣ್ಣಪ್ಪ ಸ್ವಾಮಿ. ನಮ್ಮ ಹಿಂದೂ ದೇವಾಲಯವನ್ನು ಹಿಂದೂಗಳೇ ಸಿಗೋವರೆಗೂ ಹೋರಾಟ ಮಾಡೋಣ. ಸೌಜನ್ಯಗಳಿಗೂ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರೋಣ. ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ.